ಮಾವ ಮಾವ ಊಟ ಮಾಡಿದ್ರ ಮಾವ? ಇಲ್ಲ ನಾನೇ ತಂದ್ಕೊಡ್ಲಾ? ಟ್ಯಾಬ್ಲೆಟ್ ಬೇರೆ ತಗೋಬೇಕು ಅಲ್ವಾ ನೀವು? ನಿನಗೇನು ಕೆಲಸ ಆಗಬೇಕು ಅಂತ ಬಂದಿದ್ಯಾ? ಅಯ್ಯೋ ಇಲ್ಲ ಮಾವ, ನಿಜವಾಗ್ಲೂ ನಿಮ್ ಆರೋಗ್ಯದ ಮೇಲಿರೋ ಕಾಳಜಿಯಿಂದಾನೇ ಕೇಳ್ತಾ ಇದ್ದೀನಿ. ಸ್ಟಾಪ್ ಇಟ್ ಬೃಂದ, ಡೋಂಟ್ ವೇಸ್ಟ್ ಮೈ ಟೈಮ್. ವಿಷಯ ಏನು? ಏನು ಕೆಲಸ ಆಗಬೇಕಾಗಿದೆ? ಅದು ಮಾವ, ಹೇಗಿದ್ರು ನೀವು ಈ ಕೇಸ್ ಗೆಲ್ತಾ ಇದ್ದೀರಾ, ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಅಂದ್ರೆ ಅಳಿಲ್ ಸೇವೆ ತರ ಚಿಕ್ಕ ಪುಟ್ಟ ಸಹಾಯ ಮಾಡಿದ್ದೀನಲ್ವಾ, ಅದಕ್ಕೆ. ಹಾಗೆಂದ್ರೆ ಏನ್ ಮಾಡ್ಲಿ? ಪ್ರೆಸ್ನವ್ರನ್ನ ಕರೆದು ನಿನ್ ಹೆಸರು ಹೇಳ? ಇಲ್ಲ ಮಾವ, ನೀವು ಚರಣ್ ಜೊತೆ ಮಾತಾಡಿದ್ರೆ ಅಷ್ಟೇ ಸಾಕು, ಆಮೇಲೆ ನಾವಿಬ್ರು ಖುಷಿಯಾಗಿರ್ಬೋದು. ಮೊದಲು ಅರ್ಜುನ್ ಮದುವೆ ಆಗ್ಲಿ, ಆಮೇಲೆ ನಿನ್ ಸಂಸಾರ, ವಂದನಾ ಅರ್ಜುನ್ ರಿಲೇಶನ್ಶಿಪ್ ಎಲ್ಲ ಸರಿ ಹೋಗುತ್ತೆ. ಸೊ ಐ ಸಜೆಸ್ಟ್ ನೀನ್ ಅದ್ರ ಬಗ್ಗೆ ಗಮನ ಕೊಡು. ನೋಡು ಬೃಂದ, ನೀನು ಅರ್ಜುನ್ ಹತ್ರ ಕ್ಲೋಸ್ ಆಗಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಅವನನ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಿಂದು. ಇಲ್ಲ ಅಂದ್ರೆ ನಿನ್ನ ಯಾವ ಬೇಡಿಕೆನೂ ಈಡರಲ್ಲ. ಇದೊಳ್ಳೆ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ತರ ಆಯ್ತು. ನಾನು ಏನ್ ಕೇಳಿದ್ರು ಕೇಸ್ ವಿಷಯ, ಮದ್ವೆ ವಿಷಯ ಮಧ್ಯ ತರ್ತಾರೆ. ಇವ್ರ ಮಾತನ್ನೇ ಕೇಳ್ದಿರೋ ಇವ್ರ ಮಗ ಇನ್ ನನ್ನ ಮಾತನ್ನ ಕೇಳಿ ಆ ವಂದನ ತಾಳಿ ಕಟ್ತಾನ? ಒಳ್ಳೆ ತಲೆನೋವಾಯ್ತು. ಬೃಂದ, ನನ್ ಮಾತ್ ನಡಿಲಿಲ್ಲ ಅಂತಂದ್ರೆ ನಿನ್ನ ಬೈಕೆ ಈಡೇರಲ್ಲ ಅಂತಾರೆ. ಹಲೋ. ಹಲೋ. ಮಲ್ಕೊಂಡ್ರ? ಇಲ್ಲ, ಮಾತಾಡಿ. ಸಾಹೇಬ್ರು ಯಾಕೋ ಸಪ್ಪಗಿದ್ದೀರಲ್ಲ, ಏನಾಯ್ತು? ಯಾಕೋ ಮನ್ಸೇ ಸರಿ ಇಲ್ಲ. ನಮಗ್ ಮದ್ವೆ ಆಗಿದೆ ಅನ್ನೋ ಖುಷಿಯೊಂದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ದುಃಖನೇ ಬರ್ತಾ ಇದೆಲ್ಲ ಮೇಡಮ್. ಪತಿದೇವ, ಕಷ್ಟ ಮನುಷ್ಯರಿಗೆ ಬರದೆ ಇನ್ನೇನ್ ಮರಕ್ ಬರುತ್ತಾ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ನೀನೇನ್ ತಲೆ ಕೆಡಿಸ್ಕೋಬೇಡ, ನಿನ್ ಕಷ್ಟ ಹಂಚ್ಕೊಳಕ್ಕೆ ನಾನು ಇದೀನಲ್ವಾ. ಥ್ಯಾಂಕ್ಸ್ ಕಣ್ರಿ, ತಲೆ ಕೆಟ್ಟು ಹೋಗಿತ್ತು ನನಗೆ. ನನ್ನ ಸುತ್ತ ಏನ್ ನಡೀತಿದೆ, ಇಲ್ಲಿ ನನ್ನವ್ರು ಯಾರು ಬೇರೆಯವ್ರು ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಜೊತೆಗೆ ಅವತ್ತು ಮದ್ವೆಯಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ನಲ್ಲ, ಮುಂದೆ ಅವ್ರ ಜೊತೆನೆ ಮದ್ವೆ ಮಾಡಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಸ್ತಿದ್ದಾರೆ. ನನಗಂತೂ ಸಾಕಾಗಿದೆ ಮೇಡಮ್. ನಿನ್ ಸ್ಥಿತಿ ನನ್ಗೆ ಅರ್ಥ ಆಗ್ತಿದೆ ಪಾರ್ಥ. ನಮ್ಮನೇಲೂ ಇಂಡೈರೆಕ್ಟ್ ಆಗಿ ಮದ್ವೆ ವಿಷಯನ ತೆಗಿತಾನೆ ಇದ್ದಾರೆ. ಏನ್ ಹೇಳೋದು ಹೇಗ್ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ. ಪಾರ್ಥ, ನಿಮ್ ಮನೇಲಿ ಮದ್ವೆ ವಿಷಯನ ಹೇಳಿದ್ಯಾ? ಇಲ್ಲ ಮೇಡಮ್, ನಿನ್ನೆ ಈ ವಿಷಯನ ಡ್ಯಾಡ್ ಹತ್ರ ಹೇಳೋಣ ಅಂತಾನೆ ಹೋದೆ. ಆದ್ರೆ ಅವರು ಬೇರೆ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ರು. ನಾನು ಪೀಟಿಗೆ ಹಾಕುವಷ್ಟರಲ್ಲಿ ಬೈದ್ ಕಳಿಸ್ಬಿಟ್ರು. ಅಯ್ಯೋ ಹೌದಾ? ಪಾರ್ಥ, ಆದ್ರೂ ಇವತ್ತು ಅವ್ರು ಶಾಂತವಾಗಿರೋ ಯಾವ್ದಾದ್ರು ಟೈಮ್ ನೋಡ್ಕೊಂಡು ವಿಷಯ ಹೇಳ್ಬಿಡು. ಆದಷ್ಟು ಬೇಗ ನಿಮ್ಮ ಮನೆಯವ್ರು ಬಂದು ನಮ್ಮ ಮನೇಲಿ ಮಾತಾಡೋ ಹಾಗಾಗ್ಲಿ. ಇಲ್ಲ ಅಂದ್ರೆ ಅಮ್ಮ ನನ್ನ ಮದ್ವೆನ ಇನ್ಯಾವ್ದ್ರ ಜೊತೆ ನಿಶ್ಚಯ ಮಾಡ್ಬಿಡ್ತಾರೆ. ಪ್ರತಿದಿನ ಮದ್ವೆ ಮದ್ವೆ ಅಂತ 1000 ಸಲ ಹೇಳ್ತಿದ್ದಾರೆ. ಭಾರ್ಗವಿ, ತಗೋ ಹಾಲು ಕುಡಿದ್ ಮಲ್ಕೊ. ಏನೇ ಇಷ್ಟೊತ್ನಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ಅದು ಮದ್ವೆ ಮದ್ವೆ ಅಂತ ಎಲ್ಲ ಏನು ಹೇಳ್ತಾ ಇದ್ದೆ? ಅದು ಅಮ್ಮ,
ನಮ್ಮಮ್ಮ ಮದ್ವೆ ಆಗು ಅಂತ ಹೇಳ್ತಾನೆ ಇರ್ತಾರೆ ಅಂತ ನೀನ್ ಹೇಳ್ತಿದ್ಯಲ್ಲ, ಅದನ್ನ ನಾನು ಕೇಳಿಸ್ಕೊಂಡೆ. ಅಪ್ಪ ಅದನ್ನಷ್ಟೇ ಕೇಳಿಸ್ಕೊಂಡಿದ್ಯಾ? ಅಮ್ಮ, ಅದು ನನ್ನ ಕಾಲೇಜ್ ಫ್ರೆಂಡ್ ಅಶ್ವಿನಿ ಇದ್ಲಲ್ಲ, ಅವಳ ಮದ್ವೆ ಅಂತೆ. ಅದಕ್ಕೆ ಮದ್ವೆ ಕರೆಯಕ್ಕೋಸ್ಕರ ಕಾಲ್ ಮಾಡಿದ್ಲು. ಅವಳ ಜೊತೆನೆ ಮಾತಾಡ್ತಾ ಇದ್ದೆ. ಹೌದಾ? ಎಲ್ಲಿ ಫೋನ್ ಕೊಡು. ನಾನು ಅವಳ ಜೊತೆ ಮಾತಾಡದೆ ತುಂಬಾ ದಿನ ಆಗಿದೆ, ಮಾತಾಡ್ತೀನಿ, ಕೊಡು. ಅಯ್ಯೋ ನೋಡು, ಕಾಲೇ ಕಟ್ಟಾಗ್ಬಿಟ್ಟಿದೆ. ಅವಳು ಮತ್ತೆ ಮಾಡ್ತಾಳಂತೆ, ಆಮೇಲಿಂದ ಮಾಡಿದಾಗ ನಿನ್ ಕೈಲಿ ಕೊಡ್ತೀನಿ. ಆಯ್ತು, ಅವಳು ಮತ್ತೆ ಫೋನ್ ಮಾಡಿದಾಗ ಮರೀದೆ ನನಗೆ ಕೊಡ್ಬೇಕು. ಹೇಗೋ ಅವಳಿಗೆ ಮದ್ವೆ ಗೊತ್ತಾಗಿದೆಯಲ್ಲ, ಅವಳಿಗೆ ಗೊತ್ತಿರೋದು ಇಲ್ಲ ಅವಳು ಹುಡುಗನ ಕಡೆ ಯಾರಾದ್ರೂ ಗೊತ್ತಿರೋರಿದ್ರೆ ಅದಕ್ಕೂ ಕೊಡೋಣ. ಭಾರ್ಗವಿ, ಊಟ ಮಾಡಿಲ್ಲ, ಹೊಟ್ಟೆ ಹಸ್ಕೊಂಡ್ ಮಲ್ಕೋಬೇಡ, ಹಾಲು ಕುಡಿದ್ ಮಲ್ಕೋ. ಇದೇನೆ ಅಪ್ಪನ ಶರ್ಟ್ ಇಟ್ಕೊಂಡು ಕೂತಿದ್ಯಾ? ಮದ್ವೆ ಮಾಡ್ಕೋ ಅಂತ ಹೇಳ್ತೀವಿ ಅಂದ್ರೆ ನಾಳೆನೇ ನಿನ್ನ ಮದ್ವೆ ಮಾಡಿ ಕಳಿಸ್ಬಿಡ್ತೀವಿ ಅನ್ನೋ ಹಾಗೆ ಆಡ್ತಿದ್ಯಾ ಭಾರ್ಗವಿ? ಅಪ್ಪನ ಮೇಲಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ಅಲ್ವಾ? ಹುಚ್ಚ ಹುಡುಗಿ ನೀನು, ಹಾಲು ಕುಡಿದ್ ಮಲ್ಕೋ. ಅಮ್ಮ ಹೇಳಿದ್ ನಿಜ. ನಿಮ್ಮನ್ನೆಲ್ಲ ಬಿಟ್ಟು ನಾನು ಬೇರೆ ಮನೆಗೆ ಹೋಗ್ಬೇಕಲ್ಲಪ್ಪ. ಇವಾಗ ಅತ್ತೆಮ್ಮ ಏನಾದರೂ ಫೋನ್ ತಗೊಂಡಿದ್ರೆ ನಾನೇ ಅಂತ ಗೊತ್ತಾಗಿರೋದು. ಇಲ್ಲ, ನಾವೇ ಅವ್ರಿಗೆ ವಿಷಯ ಹೇಳೋ ಮುಂಚೆ ಗೊತ್ತಾದ್ರೆ ಪಾಪ ಬೇಜಾರು ಮಾಡ್ಕೋತಾರೆ. ಆ ಕಡೆ ಭಾರ್ಗವಿಗೆ ಮದ್ವೆ ಅಂತ ಹಿಂಸೆ ಮಾಡ್ತಾ ಇದ್ದಾರೆ, ಈ ಕಡೆ ಅಪ್ಪ ವಂದನ ಜಪ ಮಾಡ್ತಾ ಇದ್ದಾರೆ. ನನಗೂ ಭಾರ್ಗವಿಗೂ ಮದ್ವೆ ಆಗಿದೆ ಅಂತ ಇವ್ರಿಗೆಲ್ಲ ಹೇಗೆ ಹೇಳೋದು? ಹೇಳಿದ್ರೆ ಅಪ್ಪ ಖಂಡಿತ ಒಪ್ಪಲ್ಲ, ಹೇಳ್ದೆ ಇದ್ರೆ ಅವ್ರ ಮನೇಲಿ ಒಪ್ಪಲ್ಲ. ಅಲ್ಲ, ಇವರೆಲ್ಲರೂ ಸಮಾಧಾನ ಮಾಡೋದಾದ್ರೂ ಹೇಗೆ? ಆ ಕಡೆ ಅಪ್ಪನ್ನ, ಈ ಕಡೆ ಇವ್ರನ್ನ ಇಬ್ರನ್ನು ಬಿಟ್ಕೊಡಕ್ಕಾಗದೆ ಒದ್ದಾಡ್ತಿದ್ದೀನಿ. ಇಲ್ಲ, ಆದಷ್ಟು ಬೇಗ ಮದ್ವೆ ವಿಷಯನ ಮಾತಾಡ್ಬಿಡ್ಬೇಕು. ಎಸ್. ಅರ್ಜುನ್, ಯಾಕಿನ್ನೂ ನಿದ್ದೆ ಮಾಡಿಲ್ವಾ? ಇನ್ನೂ ಲೈಟ್ ಹಾಕೊಂಡೇ ಇದೆಯಾ? ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ನನ್ನ ಹತ್ರ ಹೇಳ್ಕೊ. ಇಲ್ಲ, ಅದಕ್ಕೆ ಏನಿಲ್ಲ. ಅದು ಅದು ವರ್ಕ್ ಟೆನ್ಷನ್ ಇತ್ತು, ಇವಾಗ ಮಲ್ಕೋತೀನಿ. ಸರಿ, ಬೇಗ ಮಲ್ಕೋ, ಜಾಸ್ತಿ ಹೊತ್ತು ಎದ್ದಿರ್ಬೇಡ. ಗುಡ್ ನೈಟ್. ಯಾ, ಗುಡ್ ನೈಟ್. ಅದಕ್ಕೆ ಈಗಷ್ಟೇ ಮದ್ವೆ ಬಗ್ಗೆ ಏನೋ ಮಾತಾಡ್ಬೇಕು ಅಂತಿದ್ದ. ಕೇಳಿದ್ದಕ್ಕೆ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನನ್ನ ಹತ್ರನೇ ನಾಟಕ? ಈ ನಾಟಕದಲ್ಲಿ ನೀನು ನಾನ್ ಆಡಿಸ್ದಾಗಾಡೋ ಪಾತ್ರಧಾರಿ ಅಷ್ಟೇ ಅರ್ಜುನ್. ಸೂತ್ರಧಾರಿ ನಾನ್ ಹೇಳ್ದಾಗ ನೀನ್ ನಡ್ಕೋಬೇಕು. ಕಂಡು ಹಿಡಿತೀನಿ. ಅದೇನ್ ನಾಟಕ ಆಡ್ತಿದ್ಯೋ ಆದಷ್ಟು ಬೇಗ ಕಂಡು ಹಿಡಿತೀನಿ. ಇಲ್ಲ ಅಂದ್ರೆ ಆಗದೆ ಇರೋ ನಿನ್ನ ಮದ್ವೆ ಕನ್ಸಲ್ಲಿ ಆಗಿರೋ ನನ್ನ ಮದ್ವೆ ಸಂಸಾರನ ಹಾಳು ಮಾಡ್ತೀನಿ. ಅದಕ್ಕೆ ಅವಕಾಶ ನಾನ್ ಮಾಡ್ಕೊಡೋದಿಲ್ಲ. ಅಮ್ಮ,
ಈ ಮನೇಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲಮ್ಮ. ಸಂಧ್ಯಾಗಾದ ಸಾವು, ನೋವು, ಅನ್ಯಾಯಕ್ಕೆ ಅವಳ ಬಗ್ಗೆ ಯಾರೊಬ್ರಿಗೂ ನೋವಿಲ್ಲ, ಅನುಕಂಪ ಇಲ್ಲ, ದುಃಖ ಇಲ್ಲ. ಹೌದು ಕಣೋ, ಇದು ನಂದೇನ ಮನೆ ಅಂತ ಸಂದೇಹ ಪಡೋಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲಮ್ಮ, ಈಗ ವಂದನಾ ಅರ್ಜುನ್ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಅರ್ಜುನು ವಂದನನ ಮದುವೆ ಆಗಿ ಆ ಶಕ್ತಿ ಪ್ರಸಾದ್ ಅಡಿಯಾಳ ಏನಾದರೂ ಆದರೆ ಅಮ್ಮ, ಅದಕ್ಕಿಂತ ಅವನು ಬೇರೆ ಯಾವ್ದಾದ್ರು ಹುಡುಗಿ ನೋಡಿಕೊಂಡು ಮದುವೆ ಆಗೋದು ವಾಸಿ ಅಂತ ನನಗನ್ಸುತ್ತೆ. ಒಂದು ವೇಳೆ ಅವ್ನು ಯಾರನ್ನಾದ್ರೂ ಮದುವೆಯಾಗಿ ಕರ್ಕೊಂಡು ಬಂದ್ರೆ ಏನ್ ಮಾಡ್ತೀಯ? ಅಬ್ಬಾ, ಬಚಾವಾದ ಅಂತ ಖುಷಿ ಪಡ್ತೀನಮ್ಮ. ಆ ಕೊಲೆಗಡಕರು ಮನೆಗೆ ಹೋಗಿ ಅಳಿಯ ಆಗಿ ಕಷ್ಟಪಡೋದಕ್ಕಿಂತ ಅವನು ಇಷ್ಟಪಡೋ ಹುಡುಗಿ ಜೊತೆ ಮದುವೆ ಆಗಿ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ನನ್ನ ಅರ್ಜುನ್ ಸಹಕಾರಕ್ಕೆ ಜಯಂತನೂ ಇದ್ದಾನೆ ಅಂತಾಯ್ತು. ನನ್ನ ಮೊಮ್ಮಗನ ಜೀವನ ಸರಿ ಹೋದ್ರೆ ಅವನ ಹೆಸರಲ್ಲಿ ತುಪ್ಪದ ದೀಪ ಹಚ್ತೀನಿ ದೇವ್ರೆ. ಅಜ್ಜಿ, ಈ ಜನ್ಮದಲ್ಲಿ ನನ್ನ ಹಣೆ ಬರನೂ ಬದಲಾಗಲ್ಲ, ನನ್ನ ಜೀವನನೂ ಸರಿ ಹೋಗಲ್ಲ. ಯಾಕೋ ಚರಣ್ ಅಪಶಕನದ ಮಾತಾಡ್ತಿದೀಯಾ? ಮತ್ತಿನ್ನೇನು ಹೇಳಿ ಅಜ್ಜಿ, ಇದೇನ್ ಮನೇನಾ ಝೂನಾ ಅಜ್ಜಿ? ಸಂಧ್ಯಾ ಸಾವಿಗೆ ಒಬ್ರಿಗೂ ದುಃಖನೇ ಇಲ್ಲ ಇಲ್ಲಿ. ಸಾಲ್ದು ಅಂತ ಬೃಂದಾಗೆ ಈ ಶೋಕಾಚರಣೆಯಲ್ಲಿ ಹನಿಮೂರ್ ಬೇರೆ ಹೋಗ್ಬಿಟ್ಟೆ. ನಮ್ಮ ಮನೆ ಮಗಳಿಗೊಬ್ಳಿಗೆ ಹೀಗಾಯ್ತು ಅಂತ ಕನಿಕರ ಕೂಡ ಇಲ್ಲದೆ ಮಾತಾಡ್ತಾಳ ಅವಳು. ಏನೇ ಆದ್ರೂ ಅವಳು ನಿನ್ ಹೆಂಡತಿ ಅಲ್ವೇನೋ? ನಿನ್ ಪ್ರೀತಿಗೆ ಅವಳನ್ನ ಬದಲಾಯಿಸೋ ಶಕ್ತಿ ಇದೆ ಚರಣ್. ನೋಡೆ ಅಜ್ಜಿ, ಅವಳ ಬಗ್ಗೆ ನಂಗೆ ಪ್ರೀತಿ ಹುಟ್ಟಕ್ ಸಾಧ್ಯನೇ ಇಲ್ಲ. ಪಾಪ ಭಾರ್ಗವಿ ಸಂಧ್ಯಾಗ್ ನ್ಯಾಯ ಕೊಡಿಸ್ಬೇಕು ಅಂತ ಅದೆಷ್ಟು ಹೋರಾಟ ಮಾಡಿದಾಳೆ. ಆದ್ರೆ ಈ ಬೃಂದಾ ಮತ್ತೆ ಅರ್ಜುನ್ ಇಬ್ರು ಸೇರ್ಕೊಂಡು ಆ ಭಾರ್ಗವಿಗೆ ಅನ್ಯಾಯ ಮಾಡ್ಬಿಟ್ರಲ್ಲ ಅಜ್ಜಿ. ಚರಣ್, ಏನು ಹೇಳ್ತಿದೀಯ ನೀನು? ಹೌದು ಚಿಕ್ಕಪ್ಪ, ಅರ್ಜುನ್ ಭಾರ್ಗವಿ ಜೊತೆ ಮಾತಾಡ್ತಿರೋದನ್ನ ಖುದ್ದು ನಾನೇ ಕೇಳಿಸ್ಕೊಂಡಿದ್ದೀನಿ. ಅವ್ರ ಜೊತೆ ಕ್ಲೋಸ್ ಆಗಿ ಅವರಿಂದ ಎಲ್ಲ ಮಾಹಿತಿ ತಗೊಂಡು ಬೃಂದಾ ಹೆಲ್ಪ್ ಮಾಡ್ತಿದ್ದಾನೆ. ನೀನ್ ಅನ್ಕೊಂಡ ಹಾಗೆ ಏನು ನಡೆದಿಲ್ಲ ಕಣೋ. ಕೆಲವೊಂದ್ಸಲ ಸತ್ಯನೇ ಬೇರೆ ಇರುತ್ತೆ, ನಾವೇ ಅದನ್ನ ತಪ್ಪು ತಿಳ್ಕೊಂಡಿರ್ತೀವಿ. ನೀವ್ ಏನೇ ಹೇಳಿ ಅಜ್ಜಿ, ಅರ್ಜುನ್ ಬೃಂದಾ ಮಾತನ್ನ ನಂಬ್ತಿರೋದು ನನ್ಗೊಂಚೂರು ಸರಿ ಅನ್ಸ್ತಿಲ್ಲ. ಅವಳು ಹಾಳಾಗೋದಲ್ದೆ ನಮ್ಮ ಅರ್ಜುನ್ ಬುದ್ಧಿನೂ ಕೆಡ್ಸಿಟ್ಟಿದ್ದಾಳೆ. ಇಲ್ಲೇ ಇದ್ರೆ ಈ ಮನೆನೇ ಕುಲ್ಗೆಡ್ಸ್ಬಿಡ್ತಾಳೆ. ಆದಷ್ಟು ಬೇಗ ಅವಳು ಡೈವರ್ಸ್ ಕೊಟ್ಟು ಮನೆಯಿಂದ ಹೊರಗಾಗ್ತೀನಿ. ಚರಣ್, ನಿನ್ ದುಃಖ ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ಮನೆ ಸಂಸಾರ ಅಂದಮೇಲೆ ಒಂದು ಮಾತು ಬರತ್ತೆ ಹೋಗುತ್ತೆ. ಅಷ್ಟಕ್ಕೇನೆ ಹೆಂಡತಿ ಬಿಟ್ಬಿಡ್ತೀನಿ, ಡಿವೋರ್ಸ್ ತಗೋತೀನಿ ಅಂದ್ರೆ ಏನಪ್ಪ ಅರ್ಥ? ಹೀಗೆ ಏಕಾಏಕಿ ಡಿವೋರ್ಸ್ ಅಂದ್ರೆ ಹೇಗೆ ಚರಣ್? ನೀವಿಬ್ರು ಗಂಡ ಹೆಂಡತಿಯಾಗಿ ವರ್ಷನೂ ಕಳೆದಿಲ್ಲ ಕಣ್ಣು. ಅವಳು ತಪ್ಪು ಮಾಡಿದಾಗ ಅವಳನ್ನ ದೂಷಣೆ ಮಾಡೋದೊಂದೇ ಅಲ್ಲ ನಿನ್ ಕೆಲ್ಸ. ಅವಳನ್ನ ತಿದ್ದೋದು ನಿಂದೇ ಜವಾಬ್ದಾರಿ ಕಣೋ. ನನ್ ಮಾತ್ ಕೇಳು, ದುಡುಕಿ ತಪ್ಪು ಮಾಡ್ಬೇಡ. ಇನ್ನು ಅರ್ಜುನ್ ಅವನ್ ನಿನ್ ತಮ್ಮ ಕಣೋ. ಅವನು ಈ ತರ ಮಾಡೋದಕ್ಕೆ ಸಾಧ್ಯ ಅಂತ ನಿನ್ಗನ್ಸುತ್ತಾ ಹೇಳು? ಮುಂದೊಂದಿನ ಅವನು ಏನು ಅಂತ ನಿನಗೆ ಅರ್ಥ ಆಗುತ್ತೆ. ದಯವಿಟ್ಟು ಕೋಪದ ಕೈಗೆ ನಿನ್ ಬುದ್ಧಿ ಕೊಡ್ಬೇಡ. ಅವಳು ಮಾಡಿರೋ ತಪ್ಪನ್ನ ಬಂದು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಾನೇ ಸರಿ ಇಲ್ಲ ಅಂತ ಹೇಳ್ತೀರಾ? ನಿಮ್ ಯಾರಿಗೂ ನನ್ನ ಪರಿಸ್ಥಿತಿ ಅರ್ಥನೇ ಆಗಲ್ಲ. ಒಬ್ಬ ಮನುಷ್ಯನ ಸಂಸಾರ ಸರಿ ಇಲ್ಲ ಅಂದ್ರೆ ಅವನ್ ಬದುಕೆ ಅನರ್ಥ ಆಗತ್ತೆ ಅಜ್ಜಿ. ಅದಕ್ಕೆ ನಾನೇ ಸಾಕ್ಷಿ. ಚರಣ್, ಚರಣ್ ನಿಂತ್ಕೊಳ್ಳೋ. ಭಾರ್ಗವಿ ಬರೋ ಮುಂಚೆನೆ ಹೀಗಾಡ್ತಿದ್ದಾನೆ. ಇನ್ನು ಅವಳು ಅರ್ಜುನ್ ಮದುವೆ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೆ
ಸಂಧ್ಯಾ ನಮ್ಮ ಮಧ್ಯ ಇಲ್ಲ ಅಂತ ನಂಬಕ್ಕೆ ಆಗ್ತಾಯಿಲ್ಲ ಭಾರ್ಗವಿ. ಅವಳು ನಮ್ಮ ಮಧ್ಯ ಇಲ್ಲೇ ಎಲ್ಲೋ ಇದ್ದಾಳೆ ಅನಿಸ್ತದೆ. ಇಲ್ಲೇ ಮಾರ್ಕೆಟ್ಗೋ ಊರಿಗೋ ಹೋಗಿದೆ ಕಣಕ್ಕ. ಬಂದ್ಬಿಟ್ಟೆ ಅಂದ್ರೆ ಎಷ್ಟು ಸಂತೋಷ ಇರುತ್ತಲ್ವಾ? ನೀವ್ ಹೇಳಿದ್ದೆಲ್ಲ ನಿಜ ಆಗ್ಲಿ ಅನಿಸ್ತಾ ಇದೆ ಕಣ್ರು. ನ್ಯಾಯ ಕೊಡಿಸ್ತೇನೆ ಅಂತ ಕರ್ಕೊಂಡ್ ಬಂದೆ, ಆದ್ರೆ ಈಗ ನಮ್ಮ ಭಾರ್ಗವಿ ಆ JP ಶಕ್ತಿ ಪ್ರಸಾದ್ ವಿರುದ್ಧವಾಗಿ ಹೋಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನೆನೆಸ್ಕೊಂಡ್ಬಿಟ್ರೆ ನನಗೆ ಬೇಜಾರಾಗುತ್ತೆ ಕಲ್ಪನಾ. ನನಗಾದ ಅವಮಾನಗಳನ್ನ, ಹಿಂಸೆನ, ಮನಸ್ಗಾದ ನೋವನ್ನ ಹಾಗೆ ಬಚ್ಚಿಟ್ಕೊಂಡ್ಬಿಟ್ಟಿದ್ರೆ ಭಾರ್ಗವಿ ಅವ್ರ ತಂಟಕ್ಕೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಸಂಧ್ಯಾ ನಮ್ಮ ಕಣ್ಣು ಮುಂದೆನೇ ಇರ್ತಾ ಇದ್ಲ. ಅನ್ಯಾಯವಾಗಿ ಹುಡುಗಿ ಸಾಯೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಈಗ ನೋಡು, ಆ ಮಗಳು ತೀರ್ಕೊಂಡ್ಲು, ಈ ಮಗಳು ಅದೇ ದುಃಖದಲ್ಲಿ ಕೂಗೋಗ್ಬಿಟ್ಟಿದ್ದಾಳೆ. ನಮ್ಮ ಪುಟ್ಟಿನ ಈ ರೀತಿ ನೋಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಕಲ್ಪನಾ. ಹಾಗೆಲ್ಲ ಯೋಚನೆ ಮಾಡ್ಬೇಡ ಅಣ್ಣ. ಸಂಧ್ಯನ್ ಹಣೆ ಬರಹ ಆಗಿತ್ತು, ಏನ್ ಮಾಡೋದಕ್ಕಾಗುತ್ತೆ ಹೇಳು. ಆದ್ರೆ ಇನ್ ಮುಂದೆ ಆದ್ರೂ ಕೂಸ್ ಖುಷಿಯಾಗಿರೋದಕ್ಕೆ ನಮ್ಮ ಹತ್ರ ಒಂದು ಉಪಾಯ ಇದೆ. ಉಪಾಯನ? ಏನದು? ನಮ್ ಕೂಸಿಗೆ ಮದ್ವೆ ಮಾಡಿಸ್ಬಿಡೋಣ. ಏನ್ ಹೇಳ್ತಿದ್ದೆ ಕಲ್ಪನಾ ದಿನ? ಇಂಥ ಸಮಯದಲ್ಲಿ ಭಾರ್ಗವಿಗೆ ಮದುವೆನಾ? ಹೌದಣ್ಣ, ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡೇ ಹೇಳ್ತಾ ಇದ್ದೀನಿ. ಭಾರ್ಗವಿಗೆ ಮದ್ವೆ ಆದ್ರೆ ಅವಳು ಹೊಸ ಬಾಳು ಶುರು ಮಾಡ್ತಾಳೆ, ಖುಷಿಯಾಗಿರ್ತಾಳೆ. ಅವಳು ಸಂತೋಷವಾಗಿರೋದನ್ನ ನೋಡಿ ನಾವು ಖುಷಿಯಾಗಿರ್ತೀವಿ. ಆಗ ನಮ್ಮನೆ ಪರಿಸ್ಥಿತಿ, ನಮ್ಮ ಮನಸ್ಥಿತಿ ಎಲ್ಲದೂ ಸುಧಾರಿಸುತ್ತೆ. ನೀನು ಹೇಳ್ತಿರೋದು ಸರಿ ಇದೆ. ಅವಳ ಮನಸ್ಸಿನಲ್ಲಿ ಯಾರೋ ಇದ್ದಾರೆ ಅಂತ ನನಗೆ ಗೊತ್ತಿದೆ. ನಾಳೆನೇ ಅವಳ ಹತ್ರ ಮದುವೆ ಮಾತುಕತೆ ಮಾಡ್ಬಿಡೋಣ. ಭಾರ್ಗವಿ, ನಿನ್ ಕತೆ ನಡ್ಸಿದಾರ? ಸುಮ್ನೆ ಇರೋ, ಜೋರಾಗಿ ಮಾತಾಡ್ಬೇಡ. ನಮ್ಮಿಂದ ಏನಾದರೂ ವಿಷಯ ಮುಚ್ಚಿಡ್ತಾ ಇದೆಯಾ ಭಾರ್ಗೋ? ನನಗೆ ಯಾಕೋ ಈ ಅರ್ಶನದ ದಾರ ನೋಡಿದ್ರೆ ಏನೇನೋ ಅನಿಸ್ತಿದೆ. ಬೃಂದಕ್ಕನು ದೇವಸ್ಥಾನದಿಂದ ಬರುವಾಗ ಇದೇ ತರ ದಾರ ಕಟ್ಕೊಂಡ್ ಬಂದಿದ್ಲಲ್ಲ. ಸುಮ್ನೆ ಇರೋ, ಜೋರಾಗಿ ಮಾತಾಡ್ಬೇಡ, ಹೇಳ್ತೀನಿ. ಅಂದ್ರೆ ಸುಮ್ನೆ ಇರೋ, ಜೋರಾಗಿ ಕೂಗಾಡ್ಬೇಡ, ಹೇಳ್ತೀನಿ. ಇದು ನಿಜವಾಗ್ಲೂ ತಾಳಿನೇ? ನಿನ್ ಮದ್ವೆ ಆಯ್ತಾ ಭಾರ್ಗೋ? ಅಲ್ಲ ಭಾರ್ಗು, ಯಾರ ಜೊತೆ ಯಾವಾಗ ಎಲ್ಲಾಯ್ತು? ಈ ತರ ಮದ್ವೆ ಆಗ್ಬೇಕು ಅನ್ನೋ ಯೋಚನೆ ಅದೊಂದು ದೊಡ್ಡ ಕತೆ. ಇಬ್ರಿಗೂ ಆಕಸ್ಮಿಕ ಅನ್ನೋ ಹಾಗೆ ಮದ್ವೆ ಹಾಗೆ ಹೋಯ್ತು. ನಾನು ಆಮೇಲೆ ಯಾವಾಗಾದ್ರೂ ನಿಮಗೆ ಬಿಡಿಸಿ ಹೇಳ್ತೀನಿ. ಹುಡುಗ ಅದೇ ಭಾವ ಯಾರು? ಪಾರ್ಥ. ಅದೇ ನನ್ನ ಫ್ರೆಂಡ್. ಅದೇ ಅಸಿಸ್ಟೆಂಟ್ ಹುಡುಗ ಬರ್ತಿದ್ನಲ್ಲ, ಅವನೇನಾ? ಹೌದು. ಅವ್ರ ಮನೇಲಿ ಈ ವಿಷಯ ಗೊತ್ತಾ? ಇಲ್ಲ ಕಣೋ, ನಿಮ್ದಮ್ಮಯ್ಯ ಅಂತೇನ್ ಕಣೋ. ನಾವೇ ಹೇಳೋವರೆಗೂ ನೀವೆಲ್ಲೂ ಬಾಯ್ ಬಿಡಕ್ ಹೋಗ್ಬೇಡಿ. ಅಪ್ಪಂದು ಅಮ್ಮಂದು ಇಬ್ರದೂ ಒಪ್ಪಿಗೆ ತಗೊಂಡು ಶಾಸ್ತ್ರೋಕ್ತವಾಗಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ಅಪ್ಪ ಒಪ್ಕೊಂಡ್ರೆ ಸಾಕು. ಭಾರ್ಗವಿ, ಭಾರ್ಗವಿ, ಏನತ್ತೆ? ನಿಮ್ಮಮ್ಮ ಮಾರ್ಕೆಟ್ಗೆ ಹೋಗಿದ್ಲು, ಬ್ಯಾಗ್ ತುಂಬಾ ಭಾರ ಇದೆಯಂತೆ. ಒಂದ್ ಸ್ವಲ್ಪ ಮಾರ್ಕೆಟ್ ತನಕ ಹೋಗಿ ಬರ್ತೀಯ ಕೂಸೆ? ಸರಿ ಅತ್ತೆ, ಹೋಗಿ ಬರ್ತೀನಿ. ಆಯ್ತು. ನಾನು ಹೇಳಿದೆಲ್ಲ ನೆನಪಿದೆ ತಾನೆ? ಎಲ್ಲೂ ಬಾಯ್ ಬಿಡ್ಬೇಡಿ, ಯಾರಿಗೂ ಹೇಳ್ಬೇಡಿ. ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಸರಿ ಭಾರ್ಗೋ,
ನಾವ್ ಯಾರಿಗೂ ಹೇಳಲ್ಲ, ನೀನು ಹುಷಾರು. ಅರ್ಜುನ್, ಏನು ಸಾಹೇಬ್ರು ಇತ್ತೀಚೆಗೆ ತುಂಬಾ ಮುತುವರ್ಜಿ ವಹಿಸಿ ರೆಡಿ ಆಗ್ತಿದ್ದೀರಾ? ಹುಡುಗಿ ಜೊತೆ ಔಟಿಂಗ, ಡೇಟಾ? ಅಯ್ಯೋ ಆ ಥರ ಏನಿಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಟಿದ್ದೆ ಅಷ್ಟೆ. ಆದ್ರೂ ಇತ್ತೀಚೆಗೆ ಈ ಅತ್ತಿಗೆ ಮೇಲೆ ನಂಬಿಕೆ, ಪ್ರೀತಿ ಎರಡೂ ಕಮ್ಮಿ ಆಗೋಗಿದೆ ಅಲ್ವಾ ಅರ್ಜುನ್? ಅಯ್ಯೋ ಯಾಕೆ ಹಾಗಂತಿದ್ರ ಅದಕ್ಕೆ? ನಾನು ಈ ಮನೇಲಿ ನಿಮ್ಮ ಹತ್ರ ಬಿಟ್ಟು ಇನ್ಯಾರ ಜೊತೆ ಜಾಸ್ತಿ ಮಾತಾಡ್ತೀನಿ ಹೇಳಿ? ಮತ್ ಯಾಕೆ ನೀ ನನ್ನ ಹತ್ರ ಮಾತೇ ಆಡ್ತಿಲ್ಲ? ಲೈಫಲ್ಲಿ ಏನೇನೋ ನಡೀತಾ ಇತ್ತು, ಅದಕ್ಕೆ ಸ್ವಲ್ಪ ತಲೆ ಕೆಟ್ಟಿತ್ತು, ಅದಕ್ಕೆ ಮಾತಾಡಿಲ್ಲ ಅಷ್ಟೆ. ಆದ್ರೂ ಮುಂಚೆ ಎಲ್ಲ ನೀನು ಅಷ್ಟೇ ಬಿಸಿ ಇದ್ರು ನಿನ್ನ ಲವ್ ಸ್ಟೋರಿ ಬಗ್ಗೆ ಯಾರೋ ನನ್ನ ಹತ್ರ ಹೇಳ್ತಿದ್ದೆ. ಈಗ ನೀನ್ ಅದು ಹೇಳ್ಕೊಳೋದಿಲ್ಲ. ನಾನ್ ಅಷ್ಟು ದೂರ ಆಗ್ಬಿಟ್ನ ಅರ್ಜುನ್? ಅದು ನಮ್ಮ ಲವ್ ಸ್ಟೋರಿ ಮುಗ್ದೋಯ್ತು ಅದಕ್ಕೆ. ಏನ್ ಹೇಳ್ತಿದ್ಯಾ ಅರ್ಜುನ್? ಅಂದ್ರೆ ನೀನು ಟಗರ್ ಪುಟ್ಟಿ ಬ್ರೇಕಪ್ ಮಾಡ್ಕೊಂಡ್ಬಿಟ್ರಾ? ಚೇಚೆ ಇಲ್ಲ ಅದಕ್ಕೆ. ಮತ್ತೆ ಅಂದ್ರೆ ಈಗ ನಾನು ಟಗರ್ ಪುಟ್ಟಿ ಲವರ್ಸ್ ಅಲ್ಲ, ಅದಕ್ಕಿಂತ ಜಾಸ್ತಿ. ಅದಕ್ಕಿಂತ ಜಾಸ್ತಿ ಅಂದ್ರೆ ಏನ್ ಅರ್ಜುನ್? ಅದು ನಾವಿಬ್ರು ಮದ್ವೆ ಆಗ್ಬಿಟ್ವಿ.